ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ನಾನು ವಾಸ್ತು ಬಗ್ಗೆ ಮಾತಾಡ್ತಾ ಬರ್ತಾಯಿದ್ದೀನಿ. ನಿಮಗೂ ಸ್ವಲ್ಪ ವಾಸ್ತು ಜ್ಞಾನ ಇರಲಿ ಅಂತ ಹೇಳಿ ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ. ಇದುವರೆಗೂ ಮಾಡಿರೋದನ್ನು 2 ನಿಮಿಷ ನಾನು ರೀಕ್ಯಾಪ್ ಮಾಡ್ತೀನಿ. ವಾಸ್ತು ಅಂತಂತಂದರೆ ಗಾಳಿ ನೀರು ಬೆಳಕು ಇರುವಂಥ ಜಾಗಕ್ಕೆ ವಾಸ್ತು ಅಂತಾರೆ. ಭೂಮಿ ಮೇಲೆ ಈ ಒಂದು ಭೂಮಿಯನ್ನು ಗ್ರಹದ ಮೇಲೆ 4 ವೆರೈಟಿ ಭೂಮಿ ಇದೆ. ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಈ 4 ವರ್ಣದ ಭೂಮಿಯನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಇನ್ನೊಂದೊಮ್ಮೆ ಹೇಳಿಬಿಡ್ತೀನಿ, ಯಾರಿವತ್ತು ಹೊಸದಾಗಿ ನೋಡ್ತಿರ್ತಾರೋ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ. ಬ್ರಾಹ್ಮಣ ಅಂತ ಒಂದು ಭೂಮಿ ಇದೆ ಜಗತ್ತಿನಲ್ಲಿ. ಆ ಭೂಮಿ ಹೆಂಗಿರುತ್ತೆ ಅಂತಂದರೆ ಬಿಳಿ ಬಣ್ಣದ ಭೂಮಿ, ವೈಟ್ ಕಲರ್ ಮಣ್ಣು. ಅದನ್ನು ಮೂಸಿದ್ರೆ ಗಂಧ ಸ್ಮೆಲ್ ಬರುತ್ತೆ, ಚೂರು ಬಾಯಿಗೆ ಟೇಸ್ಟ್ ನೋಡಿದ್ರೆ ಸಿಹಿ ಬರುತ್ತೆ. ಇದು ಬ್ರಾಹ್ಮಣ. ಇಂಥ ಜಾಗದಲ್ಲಿ ಮನೆ ಕಟ್ಟಬೇಕಾ, ದೇವಸ್ಥಾನ ಕಟ್ಟಬೇಕಾ, ಸಿನಿಮಾ ಥಿಯೇಟರು, ಬಾರು, ರೆಸ್ಟೋರೆಂಟು, ಆಡಿಟೋರಿಯಮ್ಮು, ಕ್ಲಬ್ಬು, ಹೀಗೆ ಏನು ಬೇಕು ಕಟ್ಟಬೇಕು ಅಂತಿದ್ದೀರೋ ಅದನ್ನು ನೀವು ಪತ್ತೆ ಹಚ್ಚಿ ಕಟ್ಬೋದು ಹೇಗೆ ಅಂತ ತಿಳಿಸಿದ್ದೆ. 2ನೇದು ಕ್ಷತ್ರಿಯ ವರ್ಣದ ಭೂಮಿ. ಕ್ಷತ್ರಿಯ ಅಂತಂದರೆ ಕೆಂಪಗಿರ್ತದೆ, ಕೆಮ್ಮಣ್ಣು, ಕೆಂಪು ಬಣ್ಣದ ಮಣ್ಣು. ಅದನ್ನು ಮೂಸು ನೋಡಿದ್ರೆ ರಕ್ತದ ವಾಸನೆ ಥರ ಇರ್ತದೆ. ಸ್ವಲ್ಪ ಟೇಸ್ಟ್ ನೋಡಿದ್ರೆ ಒಗರು ಇರ್ತದೆ, ಒಗರು. ಆ ಜಾಗದಲ್ಲಿ MLAಗಳು, MP ಗಳು, ಜನನಾಯಕರು, ತಹಶೀಲ್ದಾರು, DC, ಜನರನ್ನು ಆಳುವಂಥ ವ್ಯಕ್ತಿಗಳು ಮನೆಯನ್ನು ಕಟ್ಬೋದು, ಕ್ಷತ್ರಿಯರು. ಇನ್ನೊಂದು ವೈಶ್ಯಾಸ್, ವ್ಯಾಪಾರ ಮಾಡುವಂಥವ್ರು. ಅದು ಭೂಮಿ ಹೆಂಗಿರ್ತದೆ? ಆ ಭೂಮಿ ಕೆಂಪಗೂ ಇಲ್ಲ, ಬೆಳಗೂ ಇಲ್ಲ, ಹಳದಿ ಬಣ್ಣದಲ್ಲಿ ಇರ್ತದೆ. ಹಳದಿ ಬಣ್ಣ. ಅದನ್ನು ತೊಗೊಂಡಿಗೆ ಮೂಸಿದ್ರೆ ಒಂಥರ ಜೇನಿನ ವಾಸನೆ, ಜೇನುತುಪ್ಪ ಇದೆಯಲ್ಲ ಆ ಥರ ವಾಸನೆ. ಸ್ವಲ್ಪ ಟೇಸ್ಟ್ ನೋಡಿದ್ರೆ ಒಂಥರ ಬಾಯೆಲ್ಲ ಹುಳಿ ಆಗುತ್ತೆ. ಅಂದರೆ ಮಣ್ಣು ನಾಲ್ಗೆ ಮೇಲೆ ಹಾಕ್ಕೊಂಡ್ರೆ ಒಂಚೂರು, ಅಥವಾ ಒಂದು ಲೋಟ ನೀರಿಗೆ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ತಿಳಿ ಆದಮೇಲೆ ನೀರು ಕುಡಿದ್ರೆ ಹುಳಿ ವಾಸನೆ ಬರುತ್ತೆ. ಅಂಥ ಜಾಗದಲ್ಲಿ ಕಮರ್ಷಿಯಲ್ ವ್ಯಾಪಾರ ಮಾಡುವಂಥ ಬಿಲ್ಡಿಂಗನ್ನು ಕಟ್ಟಬೇಕು ಅಂತ ಹೇಳಿದೆ. ಶೂದ್ರ ವರ್ಣದ ಭೂಮಿ. ಶೂದ್ರ ಅಂತಂದರೆ ಕಪ್ಪಗಿರ್ತದೆ ಬಣ್ಣು, ಆ ಭೂಮಿ ಮಣ್ಣು. ಆ ಭೂಮಿ ಮಣ್ಣು ಕಪ್ಪಗಿರುತ್ತೆ. ಅದನ್ನು ಮೂಸು ನೋಡಿದ್ರೆ ಈ ಸರಾಯಿ ವಾಸನೆ, ಸ್ವಲ್ಪ ಟೇಸ್ಟ್ ನೋಡಿದ್ರೆ ಕಹಿ ಇರ್ತದೆ ಅದು. ಈ ಥರ ಜಾಗದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಬಿಟ್ಟು ಇನ್ನೆಲ್ಲ ಜಾತಿಯವರು ಮನೆ ಕಟ್ಕೋಬೋದು, ಏನು ಬೇಕಾದ್ರೂ ಕಟ್ಬೋದು ಅಂತ ಹೇಳುತ್ತೆ. ಇದ್ರ ಬಗ್ಗೆ ನಾನು ಭಾಳಷ್ಟು ಎಪಿಸೋಡ್ ಮಾಡಿದೆ. ಪತ್ತೆ ಹಚ್ಚೋದು ಹೆಂಗೆ, ಮನೆ ಕಟ್ಟಬೇಕಾದ್ರೆ ಆ ಜಾಗದ ಮನೆ ಕಟ್ಟಬೇಕಾ ಬೇಡವಾ ಅನ್ನೋದು ಹೆಂಗೆ ಅನ್ನೋದನ್ನು ನಾನು ನಿನ್ನೆ 1 ಅಡಿ ಅಗಲ, ಉದ್ದ, ಆಳ ತೆಗೆದು ಟೆಸ್ಟ್ಗಳನ್ನ ಹೇಳ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್, ಅಪಾರ್ಟ್ಮೆಂಟ್ಗಳನ್ನ ಕಟ್ಟಬೇಕು. ಇಂಡಿಪೆಂಡೆಂಟ್ ಹೌಸ್ ಅಲ್ಲ, ಅಪಾರ್ಟ್ಮೆಂಟ್ಗಳು. 2 ಅಂತಸ್ತು ಬಿಲ್ಡಿಂಗು, 5 ಅಂತಸ್ತು, 10 ಅಂತಸ್ತು ಬಿಲ್ಡಿಂಗ್ಗಳನ್ನೆಲ್ಲ ನಾನು ಕಟ್ಟಬೇಕು ಅಂತ ನಿರ್ಧರಿಸಿದ್ರೆ, ಪ್ಲ್ಯಾನ್ ಮಾಡಿಕೊಂಡ್ರೆ, ಅಲ್ಲಿ ಒಂದಕ್ಕಿಂತ ಹೆಚ್ಚು ಮನೆ ಕಟ್ಟೋಕ್ಕೆ ಆ ಜಾಗದಲ್ಲಿ ಸೂಕ್ತ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಚಬೇಕು ಫಸ್ಟು. ಅದು ಬ್ರಾಹ್ಮಣನೇ ಆಗಿರ್ಬೋದು ಭೂಮಿ. ಬ್ರಾಹ್ಮಣರು ಬಿಡಲಿ ಒಂದು 10 ಅಂತಸ್ತು ಮನೆ ಕಟ್ಟಬೇಕು ಆ ಬ್ರಾಹ್ಮಣ ಅನ್ನೋ ಭೂಮಿ ಮೇಲೆ. ಕ್ಷತ್ರಿಯ ಅನ್ನೋ ಭೂಮಿ ಮೇಲೆ, ಕೆಂಪು ಬಣ್ಣದ ಭೂಮಿ ಮೇಲೆ ನಾನೊಂದು 20 ಅಂತಸ್ತಿ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಯೋಚನೆ ಮಾಡ್ತೀನಿ. ಇಲ್ಲ ವೈಶ್ಯಾಸ್, ಅಲ್ಲಿ ಒಂದು ದೊಡ್ಡ ಮಾಲು, ಕಮರ್ಷಿಯಲ್ ಮಾಲ್, ಒಂದು 5 ಅಂತಸ್ತದ್ದು, ಅಥವಾ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ, ಅಥವಾ ದೊಡ್ಡ ಫ್ಯಾಕ್ಟ್ರಿ, ಅಥವಾ ದೊಡ್ಡ ಮ್ಯಾನುಫ್ಯಾಕ್ಚರ್ ಯೂನಿಟ್, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇರ್ಬೋದು, ಒಂದು 3 ಅಂತಸ್ತದ್ದು, ಅಥವಾ ದೊಡ್ಡ ಯಾವುದೋ ಒಂದು ಡಿಸೈನ್ ಇರುವಂಥ ಒಂದು ಬಿಲ್ಡಿಂಗ್ನ ಕಟ್ಟಬೇಕು. ನಾನು ದೊಡ್ಡ ಬಿಲ್ಡಿಂಗ್ ಅಂತಂದರೆ ಅಲ್ಲಿ ಕಟ್ಟೋಕ್ಕಾಗತ್ತೆ ಫಸ್ಟ್ ನೋಡಬೇಕು. ಶೂದ್ರ ವರ್ಣದ ಭೂಮಿ ಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಂತಸ್ತನ್ನ ಕಟ್ಬೋದಾ ಅಂಥೇಳಿ. ಅದು ಉದಾಹರಣೆಗೆ ಏರ್ಪೋರ್ಟ್ಗಳು ಕಟ್ಬೋದು, ದೊಡ್ಡ ಏರ್ಪೋರ್ಟ್ಸು, ಮಾಲ್ಗಳು, ಅಥವಾ ಚಲನಚಿತ್ರ ಮಂದಿರಗಳು, ರೆಸ್ಟೋರೆಂಟ್ಸು, 3 ಸ್ಟಾರ್ 5 ಸ್ಟಾರ್ ಹೋಟ್ಲು, ದೊಡ್ಡ ದೊಡ್ಡ ಹೋಟ್ಲುಗಳು, ಈ ಥರದ್ದೆಲ್ಲ ನಾನು ಕಟ್ಟಬೇಕು ಅಂತ ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದೇ ವರ್ಣದ ಭೂಮಿ ಆಗಿರಲಿ, ಆ ಭೂಮಿಯಲ್ಲಿ ನಾನು ಅಂದ್ಕೊಂಡಿರೋಂಥ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಟಬೇಕೆ ಆಗತ್ತಾ, ಆ ಭೂಮಿ ತಡೀತದ, ಆ ಭೂಮಿಲಿ ಕಟ್ಟರೆ ನಂಗೆ ಒಳ್ಳೇದಾಗತ್ತಾ. ಇನ್ನು 3 ಪ್ರಶ್ನೆನ ಹಾಕೋಬೇಕು. ಈ ಭೂಮಿಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವುದಾರಾಗಿರ್ಬೋದು ಭೂಮಿ, ಅಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗತ್ತಾ? ಆ ಭೂಮಿಲಿ ಕಟ್ಟಿದ್ರೆ ನನಗೆ ಒಳ್ಳೇದಾಗತ್ತಾ? ಅದರಿಂದ ನನಗೆ ಏನಾದರೂ
ತೊಂದರೆಗಳಿದೆಯಾ ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಕೈ ಹಾಕ್ಬೇಕು ಅದಕ್ಕೆ ಕಟ್ಟಲಿಕ್ಕೆ. ಸುಮ್ಮನೆ ಯಾವುದೋ ಲ್ಯಾಂಡ್ ಸಿಕ್ತು ಅಂತೇಳಿ ನಾವು ಮಾಡಿಬಿಡೋದಕ್ಕಾಗೋದಿಲ್ಲ. ನನಗೆ ಜಮೀನಿತ್ತು, ಲ್ಯಾಂಡ್ ತೊಗೊಂಡೆ, ಇದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂಥೇಳಿ ನಾನು ಸುಮ್ಮನೆ ಮಾಡಿಕೊಟ್ಟೆ ಅಂತಂದರೆ ಇಲ್ಲ ಅದು ಕಟ್ಟಕ್ಕೆ ಆಗದೆ ಇರ್ಬೋದು, ಅರ್ಧಕ್ಕೆ ನಿಂತೋಗ್ಬೋದು, ಇಲ್ಲ ಕಟ್ಟಿದ್ರು ಕೂಡ ನಮಗೆ ಅದು ಬೆನಿಫಿಟ್ ಆಗದೆ ಇರ್ಬೋದು. ಆ ಕಟ್ಟಿದ ಮೇಲೆ ನಮಗೆ ಕಟ್ಟಿದವನಿಗೆ ಕಟ್ಟಿಸಿದವ್ರಿಗೆಲ್ರಿಗೂ ತೊಂದರೆ ಆಗ್ಬೋದು. ಈ ಥರ ಭಾಳಷ್ಟು ನಡೆದಿದೆ ಈ ಜಗತ್ತಿನಲ್ಲಿ. ಅದಕ್ಕೋಸ್ಕರ ನಾನು ಏನಪ್ಪ ಹೇಳ್ತೀನಿ ಅಂದರೆ, ಯಾವುದೇ ಒಂದು ಕಟ್ಟಡ, ಮಳಿಗೆ, ನಿವೇಶನ, ಅದನ್ನು ಮುಂಚೆ ನಾವು ಭೂಮಿ ಟೆಸ್ಟ್ ಮಾಡಿ ಅಲ್ಲಿ ಕಟ್ಟಕ್ಕಾಗುವಂಥ ಕೆಲವು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಅದನ್ನು ಮಾಡಬೇಕು. ಇವತ್ತಿನ ಸಂಚಿಕೆಯಲ್ಲಿ ಈ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳಿದ್ದಾರೆ ಇವತ್ತಿನ ದಿವಸ. ಬಾಂಬೆ, ಬೆಂಗಳೂರು, ಮೈಸೂರು, ಕಲ್ಕತ್ತಾ, ಡೆಲ್ಲಿ, ಇಲ್ಲೆಲ್ಲ ಒಳ್ಳೊಳ್ಳೆ 15-20 ಅಂತಸ್ತು ಬಿಲ್ಡಿಂಗ್ಗಳೆಲ್ಲ ಕಟ್ಟಿದ್ದಾರೆ. ಅಂಥ ಜನಗಳಿಗೆ ಕಟ್ಟಕ್ಕೆ ಮುಂಚೆ ನನ್ನ ಕಡೆಯಿಂದ ಒಂದು ಟಿಪ್ಸು ಏನಂದರೆ, ಇಲ್ಲಿ ಸಾರ್ವಜನಿಕರು ನಾನಾ ಜಾತಿ, ನಾನಾ ಗೋತ್ರ, ನಾನಾ ನಕ್ಷತ್ರ, ನಾನಾ ಧರ್ಮದವರು ಒಂದು ಕಡೆ ವಾಸ ಮಾಡುತ್ತಾರೆ. ಫಸ್ಟ್ ಫ್ಲೋರಲ್ಲಿ ಕ್ರಿಶ್ಚಿಯನ್ ಇರ್ಬೋದು, ಸೆಕೆಂಡ್ ಫ್ಲೋರ್ ಮುಸ್ಲಿಮ್ ಇರ್ಬೋದು, ಥರ್ಡ್ ಫ್ಲೋರ್ನಲ್ಲಿ ಹಿಂದೂಗಳಿರ್ಬೋದು, 5th ಫ್ಲೋರ್ನಲ್ಲಿ ಜೈನ್ಸ್ ಇರ್ಬೋದು, 6th ಫ್ಲೋರ್ನಲ್ಲಿ ಸಿಖ್ಗಳಿರ್ಬೋದು, ಬೌದ್ಧರಿರ್ಬೋದು. ಹೀಗೆ ನಾನಾ ಧರ್ಮದವರು, ನಾನಾ ಜಾತಿಯವರು, ನಾನಾ ನಕ್ಷತ್ರ ರಾಶಿ ಹುಟ್ಟಂಥವ್ರು ಒಂದೇ ಪಾಯದಲ್ಲಿ ವಾಸ ಮಾಡಬೇಕು ಅಂದರೆ ನಾವು ಭಾಳ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಕಟ್ಟಬೇಕು ಮನೇನ, ಬಿಲ್ಡಿಂಗ್ನ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರದಲ್ಲಿ. ಅವರವರ ಕರ್ಮ, ಅವರವರ ಧರ್ಮ ಪಾಲನೆ ಮೇಲೆ ಆ ಬಲ ಇದೆ ಆ ಜಾಗಕ್ಕೆ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಬಿಲ್ಡರ್ಸ್ಗಳು, ಅದರಲ್ಲೂ ಮನೆ ಕಟ್ಟಿ ಮಾರುತ್ತಾರಲ್ಲ ಕೆಲವು ಜನಗಳು, ಅಂಥವ್ರಿಗೆ ಒಂದು ಸೂಕ್ತವಾದಂಥ ಟಿಪ್ಸ್ ಕೊಡ್ತೀನಿ ಕಟ್ಟಕ್ಕೆ ಮುಂಚೆ ಹೆಂಗೆ ನೋಡಬೇಕು ಅಂತೇಳಿ. ಅವರು ಬ್ರಾಹ್ಮಣ ವರ್ಣದ ಭೂಮಿ ಪರ್ಚೇಸ್ ಮಾಡಿರ್ಬೋದು, ಕ್ಷತ್ರಿಯ ವರ್ಣದ ಭೂಮಿ ಪರ್ಚೇಸ್ ಮಾಡಿರ್ಬೋದು, ಆಮೇಲೆ ವೈಶ್ಯ ಅಥವಾ ಶೂದ್ರ ವರ್ಣದ ಭೂಮಿ ಪರ್ಚೇಸ್ ಮಾಡ್ಬೋದು. ಬಟ್ ನಿಮ್ಮ ಗುರಿ ಏನು? ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಟಬೇಕು. ಹಾಗಾದರೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ 4 ಅಂತಸ್ತು 5 ಅಂತಸ್ತು ಇಂಥ ಬಿಲ್ಡಿಂಗ್ನ ಕಟ್ಟಬೇಕು ಅಂತಂದರೆ ಹೆಂಗೆ ಫಸ್ಟ್ ಅದನ್ನು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಅದರ ರಿಸಲ್ಟ್ ಕರೆಕ್ಟಾಗಿ ಬಂತು ಅಂದರೆ ಆ ಬಿಲ್ಡಿಂಗ್ ಕೈ ಹಾಕಿಲ್ಲ ತುಂಬ ತೊಂದರೆ ಆಗಿಬಿಡುತ್ತೆ. ನನ್ನ ಹತ್ರ ಒಬ್ಬರು ಬಿಲ್ಡರ್ ಬಂದರು, ಅವ್ರದ್ದು ಇದೇ ವೃತ್ತಿ, ಜಾಗ ತೊಗೊಳ್ಳೋದು, ಬಿಲ್ಡ್ ಮಾಡೋದು. ಅವರು ಜಾಯಿಂಟ್ ವೆಂಚರ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರು, ನನ್ನ ಹತ್ರ ಬಂದಿದ್ದರು. ಯಾರ ಹತ್ರನೂ 100/100 ಸೈಟ್ ಇತ್ತಂತೆ, ಇದು ಯಲಹಂಕ ಹತ್ರ. ಅವರು ಅಲ್ಲಿ ನಾನು ಜಾಯಿಂಟ್ ವೆಂಚರಲ್ಲಿ ಅಪಾರ್ಟ್ಮೆಂಟ್ ಕಟ್ತಾಯಿದ್ದೀನಿ, ನಾನು ಕಟ್ಬೋದಾ ಅಂತೇಳಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡಿದ್ರು. ಮಾಡಿದ್ಮೇಲೆ ಅವ್ರಿಗೆ ಎಲ್ಲ ಥರ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ತೊಗೋಬೋದು ಅಂತೇಳಿ ಬ್ಯಾಂಕಿಂದ ಲೋನು ಕೂಡ ಸ್ಯಾಂಕ್ಷನ್ ಆಯಿತು, ಡಾಕ್ಯುಮೆಂಟ್ ಕರೆಕ್ಟ್ ಇದ್ಮೇಲೆ. ಸರಿ, ಎಲ್ಲ ಆಯಿತು. ಅವ್ರೇನು ಮಾಡಿಬಿಟ್ಟಿರೋ, ಖುಷಿಯಾಗಿ ಪೂಜೆ ಮಾಡಿಬಿಟ್ಟು ಪುರೋಹಿತ ಕರ್ಕೊಂಡು ಪೂಜೆ ಮಾಡಿಬಿಟ್ಟಿದ್ದಾರೆ. ಅದು ಯಾವ್ದು ಭೂಮಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇದು ಬ್ರಾಹ್ಮಣನ, ಕ್ಷತ್ರಿಯ, ವೈಶ್ಯ, 100/100 ಸೈಟು, ಕೆಂಪು ಮಣ್ಣ, ಬಿಳಿ ಬಣ್ಣದ ಮಣ್ಣ, ಕಪ್ಪು ಬಣ್ಣದ ಬಣ್ಣ ಗೊತ್ತಿಲ್ಲ, ಹಳದಿ ಬಣ್ಣದ ಭೂಮಿನ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ವೃತ್ತಿಯನ್ನು ಸುಮಾರು ಬಿಲ್ಡಿಂಗ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಇದೊಂದು ಮಾಡಬೇಕು ಅಂತೇಳಿ ಸುಮಾರು ಒಂದು 25 ಅಪಾರ್ಟ್ಮೆಂಟ್ಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ. ಒಳ್ಳೆ ಟೀಮ್ ಇತ್ತು ಅವ್ರ ಹತ್ರ. ಆ ಪೂಜೆ ಮಾಡಿ ಹೋದರು. ಪೂಜೆ ಮಾಡಿ ಹೋದಾದ್ಮೇಲೆ ಅಲ್ಲಿ ಅವ್ರಿಗೆ ಮಾಡೋಕ್ಕೆ ಅಂತ ಹೋದ ತಕ್ಷಣವೇ ಒಂದು ಪೂಜೆ ಮಾಡಿ ಮನೆಗೆ ಹೋಗಿ ತಲುಪಿದ್ದಾರೆ. ಒಂದು 5 to 6 hours ಆಗಿರಬೇಕು. ಅವ್ರಿಗೆ ಇದಕ್ಕಿದ್ದಾಗೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟು ಅಡ್ಮಿಟ್ ಆಗಿಬಿಟ್ರಂತೆ. ಬಿಲ್ಡರ್ಗೆ BP ನಾರ್ಮಲ್ ಇದೆ, ಡಯಾಬಿಟಿಸ್ ಇಲ್ಲ, ಏನಿಲ್ಲ. 120/80 ನಾರ್ಮಲ್ಲು BP, ಡಯಾಬಿಟಿಸ್ ಏನೂ ಇಲ್ಲ. ಆಮೇಲೆ ನೋಡಿದ್ರೆ ಅವ್ರಿಗೆ ಇದಕ್ಕಿಂತ ತಲೆ ಸುತ್ತ ಬಂದು ಬಿದ್ದುಬಿಟ್ರಂತೆ. ಆಮೇಲೆ ಅಲ್ಲಿ ಪೂಜೆ ಮಾಡೋಕ್ಕೆ ಹೋದಾಗ ಏನಾದ್ರು ಆಯಿತಾ ಅಂತೇಳಿ ಅವ್ರ ಮನಸ್ಸಿಗೆ ಬಂತು. ಸರಿ, ಅಯ್ಯೋ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಸುಮ್ಮನೆ ಬಿಟ್ಟು ನೆಕ್ಸ್ಟ್ ಡೇ ಅವರು ಇಂಜಿನಿಯರ್ಸ್ ಎಲ್ಲ ಕರೆಸ್ಬಿಟ್ಟು ಮೆಷರ್ಮೆಂಟ್ ಎಲ್ಲ ತೆಗೆಸಿ ಪ್ಲ್ಯಾನ್ ಪ್ರಕಾರ ಆಯ ಹಾಕೋಕ್ಕೆ, ಆಯ ಅಂದರೆ ಪ್ರಾಣ ಅಂತ, ಮನೆ ಆಯ, ಅಪಾರ್ಟ್ಮೆಂಟ್ಗೆ ಆಯ ಹಾಕೋಕ್ಕೆ ಎಲ್ಲ ಆ ಪ್ರಾಣ ಅದನ್ನು ಹಾಕ್ಲಿಕ್ಕೆ ಎಲ್ಲ ಕಳಿಸಿದರೆ ಅಲ್ಲಿ ಹೋದಂಥ 3-4 ಜನಕ್ಕೆ ಒಬ್ಬನಿಗೆ ಇದ್ದಕ್ಕಿದ್ದಾಗೆ ಬಿದ್ದುಬಿಟ್ಟಂತೆ, ಅದೇನೋ ಸ್ಕಿಡ್ಡಾಗಿ. ಇನ್ನೊಬ್ಬ ಹಳ್ಳ ತೆಗೆಯುವಾಗಲೇ ಕಾಲ ಮೇಲೆ ಏಟು ಹಾಕ್ಕೊಂಡು ರಕ್ತ ಬಂದುಬಿಡ್ತಂತೆ. ಇನ್ನೊಬ್ಬನಿಗೇನೋ ಇದಕ್ಕಿದ್ದಾಗ ಅವನು ಬಿದ್ದ ಅಂಥೇಳಿ ಸಡನ್ನಾಗಿ ಫೋನ್ ಮಾಡಿದ್ರೆ ಹಿಂಗೆ ಆಗೋಗಿದೆ ಸರ್ ಅಂತ. ಆಮೇಲೆ ಅವರು ಎದ್ದು ಬಂದು ನನಗೆ ನೆನ್ನೆ ಹಿಂಗಾಯಿತು, ನಿಮ್ಗೆ ಈ ಥರ ಆಯಿತಾ, ಹಾಗೆ ಹೇಗೆ ಅಂಥೇಳಿ ಭಾಳ ತುಂಬ ಏನಪ್ಪ ಇದು ಅಪಶಕನ ಅಂತ ಹೇಳೋದಂತೆ. ಓನರು 100/100 ಸೈಟ್ ಓನರು ಅವ್ರು ಇರಲಿಲ್ಲ. ಅವರಿರೋದು US ಅಲ್ಲಿ. ಬಂದು ಎಲ್ಲ ಮಾಡಿ ಅಗ್ರಿಮೆಂಟ್ ಆಗಿ ಕ್ಲೀನಾಗೆ ಇಷ್ಟು ಅಪಾರ್ಟ್ಮೆಂಟ್ ನಿನಗೆ, ಇಷ್ಟು ಅಪಾರ್ಟ್ಮೆಂಟ್ ನನಗೆ, ಇದು ಜಾಯಿಂಟ್ ವೆಂಚರು ತೀರ್ಮಾನ ಮಾಡಿ ಅವ್ರ ಪಾಡು ಹೊರಟೋಗಿದ್ದರು.
ಏನು ಇಲ್ಲಿ ಇವ್ರು ಈ ಥರ ಹೊಡೆದಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ಒಂದು ವಾರ ಆದಮೇಲೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಶುರು ಮಾಡೋಕ್ಕೆ ಹೋಗ್ತಾರೆ. ಶುರು ಮಾಡೋಕ್ಕೆ ಹೋದಾಗ ಅಲ್ಲೊಂದು ಹಾವು ಕಾಣಿಸ್ಕೊಳ್ತಂತೆ ಸೈಟಲ್ಲಿ. ಹಾವು ಬಂತು ಸರ್, ಹಾವು ಬಂದು ಹೊಟ್ಟೋಯ್ತು, ಒಂದು 5 ನಿಮಿಷ ಇತ್ತು, ಎಡೆ ಬಿಚ್ಚು ಇತ್ತು, ಹೊಟ್ಟೋಯ್ತು ಹಾಗೆ ಅಂತ. ಸರಿ, ಅದನ್ನು ಬಿಟ್ಟಾಯಿತು, ತಲೆ ಕೆಡಿಸ್ಕೊಳ್ಳಿಲ್ಲ, ಆಯಿತು ನೋಡೋಣ ಅಂತೇಳಿ ನೆಕ್ಸ್ಟ್ ಡೇ ಇದು ಮಾಡೋರು. ನೆಕ್ಸ್ಟ್ ಡೇ ಬಂದುಬಿಟ್ಟು ಅವರೆಲ್ಲ ಮಾರ್ಕ್ ಮಾಡಿ JCP ತರಿಸಿ ಕ್ಲೀನಾಗಿ ಆ ಗಿಡಗಡ್ಡೆಗಳೆಲ್ಲ ಕ್ಲೀನ್ ಮಾಡಿ ಮಾಡೋಕ್ಕೆ ಹೋಗ್ತಿದ್ದಾರೆ. JCPನೇ ಕೆಟ್ಟೋಯ್ತಂತೆ, JCP ಆಫ್ ಆಗೋಯ್ತಂತೆ. 3 ಡೇಸ್ ಆಯ್ತು ಅದು ರಿಪೇರಿ ಮಾಡೋಕ್ಕೆ, ಬೆಂಗಳೂರು ಸಿಟಿ ಒಳಗೆ ಅದನ್ನು ರಿಪೇರಿ ಮಾಡಿಸಿ ಮತ್ತೆ ಆನ್ ಮಾಡಲಿಕ್ಕೆ. ಯಾಕೆ ಹಿಂಗೆ ಆಗ್ತಿದೆ ಅಂತೇಳಿ ಸರಿ ಓನರ್ ಬಂದು ಎಲ್ಲ ನೋಡಿ ಇದೆಲ್ಲ ಮಾಡಿದಾಗ ಅದೊಂದು ಸಣ್ಣ ಕಲ್ಲಿತ್ತಂತೆ. ಕಲ್ಲು ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಅದೇನು ಬೀಳೋಂಥದ್ದಲ್ಲ, ಬಲಗಾಲಿಟ್ಟಿಂಗ್ ಅಂತ ಸ್ಕಿಡ್ ಆಗಿ ಪಟ್ಟಂತ ಅಲ್ಲೇ ಬಿದ್ದುಬಿಟ್ರಂತೆ, ಪಟ್ಟಂತ ಬಿದ್ರಂತೆ. ಆ ಭೂಮಿಲಿ ಹಿಂಗೆ ಆಗ್ತಲ್ಲ ಅಂಥೇಳಿ ಕೊನೆಗೆ ಅವರು ಬಂದು ನೋಡಿದ್ಮೇಲೆ ಈ ಥರ ಅಂದಾಗ ಭೂಮಿ ಯಾವುದು ಅಂತ ಕೇಳಿದೆ, ಗೊತ್ತಿಲ್ಲ ಅಂದರು. ಯಾಕೆಂದರೆ ಸಣ್ಣ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು. ಅವರು ಎಂಟಿ ಖಾಲಿ ಜಾಗ ಇತ್ತು, ಎಲ್ಲ ಬೆಳ್ಕೊಂಡು ಬಿಳಿ ಎಕ್ಕದ ಗಿಡ ಅದು ಇದೆಲ್ಲ ಬೆಳ್ಕೊಂಬಿಟ್ಟಿದೆ. ಸರಿ ಆಯಿತು ಬಿಡಿ ಅಂಥೇಳಿ ನಾವು ಮಣ್ಣು ತರಿಸ್ದೆ. ನಾನು ಅವಾಗ ಹೇಳ್ತಿದ್ದೀನಿ, ಉತ್ತರದ ಮಣ್ಣು, ದಕ್ಷಿಣದ ಮಣ್ಣು, ಪಶ್ಚಿಮ ಮತ್ತು ಪೂರ್ವದ ಮಣ್ಣು ತೊಗೊಳ್ಳಿ, ಬ್ರಹ್ಮಸ್ಥಾನದ ಮಣ್ಣು ತೊಗೊಳ್ಳಿ ಅಂತ. ಎಷ್ಟೋ ಜನ ಮನೆ ಕಟ್ಟೋಕ್ಕಾಗಿಲ್ಲ, ಮಾರೋಕ್ಕಾಗಿಲ್ಲ ಅಂದವ್ರಿಗೆ ನಾನು ತಂತ್ರಗಳು ಹೇಳ್ತಾ ಇರ್ತೀನಿ. ನಾನು ಆಗ ತರಿಸ್ದೆ ಅವ್ರ ಹತ್ರ ಮಣ್ಣನ್ನು. ತರಿಸಿ ನೋಡಿದಾಗ ಅಲ್ಲಿದ್ದದ್ದು ಅವ್ರದ್ದು ಏನೋ ಬ್ರಾಹ್ಮಣ ವರ್ಣದ ಬಿಳಿ ಮಣ್ಣಿನ ಭೂಮಿ ಅದು. ಅಲ್ಲಿ ಪೂಜೆ ಪುರಸ್ಕಾರ, ಜಪ ತಪ, ದೇವಾಲಯ, ಮಂದಿರ, ಗುಡಿ, ಗೋಪುರಗಳಾಗಬೇಕು. ಇವರು ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಬಿಡ್ತಿಲ್ಲ ಜಾಗದಲ್ಲಿ. ಅದಕ್ಕೆ ಏನು ಮಾಡೋದು, ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀನಿ, ಪರ್ಚೇಸ್ ಮಾಡ್ಕೊಂಬಿಟ್ಟಿದ್ದೀನಿ, ಎಕ್ವಿಪ್ಮೆಂಟ್ಸು ಅದು ಇದೆಲ್ಲ ಏನು ಮಾಡೋದು ಅಂತ. ಅದಕ್ಕೆ ಶೂದ್ರ ವರ್ಣದ್ದು ಭೂಮಿ ಆಗಬೇಕು. ನಾನಾ ಜಾತಿ, ನಾನಾ ಧರ್ಮದವರು, ನಾನಾ ಗೋತ್ರದವರು, ನಾನಾ ನಕ್ಷತ್ರ ರಾಶಿ ಹುಟ್ಟಿದಂಥವ್ರಿಗೆಲ್ಲ ಶೂದ್ರ ವರ್ಣದ ಭೂಮಿ ಮೇಲೆ ಕಟ್ಟಬೇಕು. ಮಾಲ್ಗಳು, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಲಾಡ್ಜು ಇವೆಲ್ಲ ಕಮರ್ಷಿಯಲ್ ಇರೋವಂಥದ್ದು, ವ್ಯಾಪಾರ ಮಾಡುವಂಥದ್ದೆಲ್ಲ ವೈಶ್ಯ ಭೂಮಿಲಿ ಕಟ್ಟಬೇಕು. ಈ ಥರ ಅಪಾರ್ಟ್ಮೆಂಟ್ ಅಂತ ಮಾಡೋಕ್ಕೋದಾಗ ಫಸ್ಟು ನೀವು ಅದಕ್ಕೆ ಒಂದು ಟೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಶಾಸ್ತ್ರ. ಏನು ಟೆಸ್ಟ್ ಮಾಡಬೇಕು? ಆ ಟೆಸ್ಟ್ ಪ್ರಕಾರ ಏನಾದರೂ ಸಕ್ಸಸ್ ಆಯಿತು ಅಂತಂದರೆ ಅದು ಯಾವುದೇ ವರ್ಣದ ಭೂಮಿ ಆಗಿರಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣದ ಭೂಮಿ ಆಗಿದ್ದರೂ ಕೂಡ ನೀವೇನು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ. ಆದರೆ ಭೂಮಿ ಪರ್ಮಿಷನ್ ತೊಗೋಬೇಕು. ಆ ಭೂಮಿ ಯೋಗ್ಯತೆ, ಆ ಭೂಮಿಯ ಪವರು, ಆ ಸ್ಥಳ ಮಹಿಮೆಯನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ವಾಸ್ತು ರತ್ನಾಕರದಲ್ಲಿ ಹೇಳುತ್ತೆ. ಅದಕ್ಕೆ ಸ್ಥಳ ಸಿಕ್ತು ಅಂತ ಮನೆ ಕಟ್ಟಕ್ಕೆ ಹೋಗಬಾರ್ದು. ಎಷ್ಟೋ ಜನ ಪಾಪಾರಾಗಿ ಹೋಗಿದ್ದಾರೆ, ಮನೆ ಕಟ್ಟಿದ ಮೇಲೆ ಮಾರ್ಕೊಂಬರೋಂಗೆ ಆಗೋಗ್ಬಿಟ್ಟಿದ್ದಾರೆ. ಎಷ್ಟೋ ಅಪಾರ್ಟ್ಮೆಂಟು ಕಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಇನ್ನೂ ಖಾಲಿ ಇದೆ. ಅಪಾರ್ಟ್ಮೆಂಟ್ ಯಾರು ಬುಕ್ಕೇ ಮಾಡ್ತಿಲ್ಲ, ಕಟ್ಟೋದು ಬಂಡವಾಳ ಕಟ್ಟಿಬಿಟ್ಟಿದ್ದಾರೆ, ಯಾರೂ ಬರ್ತಿಲ್ಲ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಲಿಕ್ಕೆ. ಫ್ರೀಯಾಗಿ ಕೊಟ್ಟರು ಬರಲ್ಲ ಅಂತಾರೆ. ಈಗ ಅಪಾರ್ಟ್ಮೆಂಟಲ್ಲಿ ಇವತ್ತಿನ ಬೆಂಗಳೂರಿನಲ್ಲಿ ಸುಮಾರು ಅಪಾರ್ಟ್ಮೆಂಟು ಖಾಲಿ ಇದೆ ಅಂತ ಹೇಳ್ತಾರೆ ನನ್ನ ಗಮನಕ್ಕೆ ಬಂದಾಗೆ. ಯಾತಕ್ಕೆ? ದುಡ್ಡು ಜಾಸ್ತಿ ಅಂತ ತಗೋತಿಲ್ವೋ, ಅಥವಾ ಅಪಾರ್ಟ್ಮೆಂಟಲ್ಲಿ ಆ ಜಾಗಕ್ಕೆ ಜನ ಆಕರ್ಷಣೆ ಆಗ್ತಿಲ್ವೋ, ಆ ಸ್ಥಳದಲ್ಲಿ ಅಪಾರ್ಟ್ಮೆಂಟ್ ಮಾಡಬಾರ್ದಾಗಿತ್ತೋ ಏನೋ, ಇದು ಗೊತ್ತಿಲ್ಲ. ಅದಕ್ಕೆ ತುಂಬ ಮಾರ್ಕೆಟಿಂಗ್ ಈಗೆಲ್ಲ ಏನಾಗುತ್ತೆ ಅಂದರೆ ಬೀದಿಗೆ ಮಾರ್ಕೆಟಿಂಗ್ ಮಾಡಿ ಅಪಾರ್ಟ್ಮೆಂಟ್ ಖಾಲಿದೆ ತೊಗೊಳ್ಳಿ ಅಂಥೇಳಿ ಭಾಳ ಜನ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ. ಅದಕ್ಕೆ ಅಪಾರ್ಟ್ಮೆಂಟು ಅಥವಾ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸು ಒಂದು ಗ್ರೌಂಡ್ ಫ್ಲೋರ್ಗಿಂತ ಅಂದರೆ ಒಂದು ಫ್ಲೋರ್ಗಿಂತ ಹೆಚ್ಚಿಗೆ ಫ್ಲೋರ್ ಕಟ್ಟಬೇಕು ಅಂತಂದರೆ 4 ಸಲ ಯೋಚನೆ ಮಾಡಬೇಕು. 4 ಸಲ ಯೋಚನೆ ಮಾಡಬೇಕು. ಯಾತಕ್ಕೆ ಕಟ್ತಾಯಿದ್ದೀನಿ, ಅದರ ಲಾಭ ಎಷ್ಟು, ನಷ್ಟ ಎಷ್ಟು, ಮತ್ತು ಯಾರು ಇರ್ತಾರೆ ಆ ಜಾಗದಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣದವ್ರು ಇರ್ತಾರಾ ಅಥವಾ ಎಲ್ಲ ವರ್ಣದವರು ಇರ್ತಾರಾ? ಕೆಲವರಿಗೆ ಎಷ್ಟೋ ಜಾಗ ಅಪಾರ್ಟ್ಮೆಂಟಲ್ಲಿ ಇವತ್ತು ಕೂಡ ಆಗಿ ಬಂದಿಲ್ಲ. ಅವ್ರಿಗೆ ಅಪಾರ್ಟ್ಮೆಂಟ್ ತೊಗೊಂಡ್ಮೇಲೆ ಭಾಳಷ್ಟು ತೊಂದರೆಗಳಾಗ್ತಾಯಿದೆ ಅವ್ರಿಗೆ. ಯಾಕಾದ್ರೂ ಬಂದ್ವಪ್ಪ, ಯಾಕಾದ್ರೂ ಪರ್ಚೇಸ್ ಮಾಡೋದು ಅಪಾರ್ಟ್ಮೆಂಟ್ ಅಂತಾರೆ. ಒಂದು ಪ್ಲಂಬಿಂಗಲ್ಲಿ ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಕ್ ವರ್ಕ್ ಪ್ರಾಬ್ಲಮ್ ಇದೆ, ಲಿಫ್ಟ್ ವರ್ಕ್ ಆಗಲ್ಲ, ಭಾಳಷ್ಟು ದಿನನಿತ್ಯ ಬರೀ ರಿಸ್ಕು, ದಿನನಿತ್ಯ ಪ್ರಾಬ್ಲಮ್ಸು. ಅದರಿಂದ ಯಾವುದೇ ಒಂದು ಮನೆ, ಒಂದು ಅಪಾರ್ಟ್ಮೆಂಟನ್ನು ನಾವು ಕಟ್ಟಬೇಕು ಅಂತ ಹೊರಟ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ದುಡ್ಡಿದೆ, ಕಟ್ಟೋ ಶಕ್ತಿ ಇದೆ, ಜನ ಇದ್ದಾರೆ, ಎಲ್ಲ ಇದೆ. ಆದರೆ ಭೂಮಿ ಬಿಡಬೇಕಲ್ಲ, ಭೂಮಿ ಬಿಡಬೇಕು. ಭೂಮಿ ಮಾತ್ರ ನಮ್ಮದಲ್ಲ, ಭಗವಂತಂದು, ಬಾಕಿದೆಲ್ಲ ನಮ್ಮದು. ಅದರಿಂದ ಯಾವುದೇ ಒಂದು ಮನೆಯನ್ನು ಅಥವಾ ಏನೋ ಅದು ಕಟ್ಟಬೇಕು ಅಂದರೆ 10 ಸಾರಿ ಯೋಚನೆ ಮಾಡಬೇಕು. ಫಸ್ಟು ಭೂಮಿ ಬಣ್ಣ ಯಾವುದು ಪತ್ತೆ ಮಾಡಿ, ಆಮೇಲೆ ನಾನು ಮೊನ್ನೆ ಹೇಳ್ಕೊಟ್ಟನಲ್ಲ ತಂತ್ರಗಳು, ಹೆಂಗೆ ಕಟ್ಟಬೇಕಾದ್ರೆ ಏನು ಪರೀಕ್ಷೆ ಮಾಡಬೇಕು ಅಂತ.
ಆ ಥರದ್ದೆಲ್ಲ ಟೆಸ್ಟ್ ಮಾಡಿದ ಮೇಲೆ ನೀವು ತೊಗೋಬೋದು. ಲೇಔಟ್ ಮಾಡಿಬಿಟ್ಟಿರ್ತಾರೆ. ಲೇಔಟು 30-40 ಸೈಟ್, 40-60 ಸೈಟು, 50-80 ಸೈಟ್ ಅಂತೆಲ್ಲ. ಆ ಜಾಗದಲ್ಲಿ ನಾನು ನಿನ್ನೆ ಮೊನ್ನೆ ಹೇಳಿದಂಥ ತಂತ್ರ ಮಾಡ್ಬೋದು ನೀವು ಮನೆ ಕಟ್ಟೋಕ್ಕೆ ಮುಂಚೆ, ಇನ್ನೂ ಕಟ್ಟಿಲ್ಲ ಅಂದರೆ. ಮೊನ್ನೆ ಎಪಿಸೋಡ್ಸಲ್ಲಿ ಹೇಳಿದ್ದೆಲ್ಲ ಮಾಡಿದ್ರೆ ನಿಮಗೂ ಭಾಳ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಾದರೆ ಅಪಾರ್ಟ್ಮೆಂಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನ ಕಟ್ಟಬೇಕು ಅಂತಂದರೆ, ದೊಡ್ಡ ದೊಡ್ಡ ಅಂತಸ್ತು ಮಾಲ್ಗಳನ್ನ ಕಟ್ಟಬೇಕು ಅನ್ನೋದಾಗಿದ್ದರೆ ಕಟ್ಟೋಕ್ಕೆ ಮುಂಚೆ ಯಾವ ರೀತಿ ಟೆಸ್ಟ್ ಮಾಡಬೇಕು, ಯಾವ ಭೂಮಿಯಲ್ಲಿ ಅದು ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ವೈಶ್ಯ ಶೂದ್ರ ಭೂಮಿ ಆಗಿರ್ಬೋದು, ಅಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಫಸ್ಟು ಕಟ್ಟಿದ್ರೆ ಕಟ್ಟಡ ಕಂಪ್ಲೀಟಾಗಿ ಮುಗೀತಾ ಯಾವ ತೊಂದರೆನೂ ಇಲ್ದೇ, ಗುಡುಗು ಮಿಂಚಲು ಮಳೆ ಭೂಕಂಪ ಇಲ್ದೇ ಕಟ್ಟುವಾಗ ತೊಂದರೆ ಆಗಬಾರ್ದು. ಒಂದು, ಪ್ರಕೃತಿಯಿಂದ ಯಾವುದೇ ತೊಂದರೆ ಆಗಬಾರ್ದು. ಎರಡನೇದು, ಕಟ್ಟುವಾಗಲೂ ನಮಗೆ ಕಲ್ಲು ಮಣ್ಣು ಜಲ್ಲಿ ಸಿಮೆಂಟು ಕಬ್ಬಣ ಸಿಕ್ಕಿಲ್ಲ ಅಂತಲೂ ಕೊರತೆ ಬರಬಾರ್ದು. ಕಟ್ಟುವಾಗ ನೆನ್ನೆ ಬಂದಂಥ ಆಳುಗಳು ನಾಳೆ ಒಂದು ವಾರ ಬರೋಲ್ಲ, ಕೂಲಿ ಕೆಲಸ ಮಾಡೋರು ಒಂದು 10 ದಿವಸ ಬರೋಲ್ಲ, ಜನರಿಂದ ತೊಂದರೆ ಆಗಬಾರ್ದು. ಮೆಟೀರಿಯಲ್ಸ್ ಕಲ್ಲು ಮಣ್ಣು ಸಿಮೆಂಟಿಂದ ತೊಂದರೆ ಆಗಬಾರ್ದು, ಪ್ರಕೃತಿಯಿಂದ ತೊಂದರೆ ಆಗಬಾರ್ದು. ನಾಲ್ಕನೇದು, ಕಟ್ಟಿದ ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡ್ ಆಗೋವರೆಗೂ ವಿಘ್ನಗಳು ಬರಬಾರ್ದು. ಐದನೇದು, ಕಟ್ಟಿದ ಮೇಲೆ ಆಕರ್ಷಣೆ ಆಗಬೇಕು. ಜನ ನನಗೊಂದು ಫ್ಲ್ಯಾಟ್ ಕೊಡ್ರಿ, ನಾನೊಂದು ತೊಗೋತೀನಿ, ಅವ್ರನ್ನ ತೊಗೋತಾರೆ ಅಂತ ಏನು ನಾವೊಂದು ತಾಮೊಂದು ಅಂತ ಬಂದು ಪರ್ಚೇಸ್ ಮಾಡಿಬಿಡ್ಬೇಕು. ಪರ್ಚೇಸ್ ಮಾಡಿದ್ಮೇಲೆ ಅಲ್ಲಿ ವಾಸ ಮಾಡೋರು ಕೂಡ ಏನೂ ತೊಂದರೆ ಆಗಬಾರ್ದು ಅನ್ನೋದಾದರೆ ಮೊದಲು ಭೂಮಿ ಪರೀಕ್ಷೆ ಆಗಬೇಕು. ಯಾವ ಥರ ಮಾಡಬೇಕು? ಸರ್ವಧಾನ್ಯಗಳು ಅಂತ ಹೇಳ್ತಾರೆ. ಸರ್ವಧಾನ್ಯಗಳು, ಧಾನ್ಯ ಅಂದರೆ ಅಕ್ಕಿ ತೊಗೋಬೇಕು, ಭತ್ತ ತೊಗೋಬೇಕು, ಹೆಸರು ತೊಗೋಬೇಕು, ಗೋಧಿ ತೊಗೋಬೇಕು, ಸಾಸಿವೆ, ಎಳ್ಳು, ಜವೆ, ಇದಿಷ್ಟೂ ತೊಗೊಂಡಿಟ್ಕೋಬೇಕು. ತೊಗೊಂಡ್ಮೇಲೆ ನೀವು ಯಾವ ಜಾಗದಲ್ಲಿ ಅಪಾರ್ಟ್ಮೆಂಟು ಅಥವಾ ಏನು ಕಟ್ಟಬೇಕು ಅಂತ ತೊಟ್ಟಿದ್ರೋ ಅದು ಸ್ವಲ್ಪ ಚೆನ್ನಾಗಿ ಉತ್ತಬೇಕು. ಉತ್ತಿ ಕ್ಲೀನಾಗಿ ಉತ್ತಬೇಕು. ಉತ್ತಾದಮೇಲೆ ಒಂದು ಲೈನಲ್ಲಿ ಭತ್ತ ಹಾಕಬೇಕು, ಒಂದು ಲೈನಲ್ಲಿ ಅಕ್ಕಿ ಹಾಕಬೇಕು, ಇನ್ನೊಂದಲ್ಲಿ ಹೆಸರು ಹಾಕಬೇಕು, ಇನ್ನೊಂದು ಗೋಧಿ ಹಾಕಬೇಕು, ಆಮೇಲೆ ಸಾಸಿವೆ ಹಾಕಬೇಕು, ಇನ್ನೊಂದಲ್ಲಿ ಎಳ್ಳು, ಹೀಗೆ ಜವೆ, ಹೀಗೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಕಡೆ ಪಕ್ಷ 3 ರಾತ್ರಿ ಬಿಡಬೇಕು. ಓಡಾಡಬಾರ್ದು ಆ ಭೂಮಿ ಮೇಲೆ. 3 ರಾತ್ರಿ ಬಿಟ್ಬಿಟ್ಟು ಬೆಳಗ್ಗೆ ಬಂದು ನೋಡೋದ್ರಲ್ಲಿ ಏನಾದರೂ ಅವೆಲ್ಲ ಧಾನ್ಯಗಳು ಮೊಳಕೆ ಹೊಡೆದಿದ್ರೆ, ಮೊಳಕೆ ಆಗಿದ್ದರೆ ಇಲ್ಲಿ ಅಪಾರ್ಟ್ಮೆಂಟ್ ಕಟ್ಬೋದು. ಭೂಕಂಪ ಸುನಾಮಿಯಿಂದಾಗಲಿ ತೊಂದರೆ ಬರೋಲ್ಲ, ಪ್ರಕೃತಿಯಿಂದ ವಿಕೋಪ ಬರೋದಿಲ್ಲ ಕಟ್ಟುವಾಗ, ಮೆಟೀರಿಯಲ್ಸಲ್ಲಿ ದೋಷ ಬರೋದಿಲ್ಲ, ಕಲ್ಲು ಮಣ್ಣು ಸಿಮೆಂಟಲ್ಲಿ ಆಳು ಕಾಳುಗಳೆಲ್ಲ ಬಂದು ನಿಯತ್ತ ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ಹೋಗ್ಬಿಡ್ತಾರೆ. ಜನ ನನಗೊಂದು ಬೇಕು ಅವ್ರಿಗೊಂದು ಬೇಕು ಅಂತ ಬರ್ತಾರೆ. ಕಟ್ಟಿದವನಿಗೂ ಲಾಭ, ತೊಗೊಂಡವ್ರಿಗೂ ಸಂತೋಷ, ಬಾಳಿ ಬದುಕುವಂಥದ್ದು. ಆದ್ದರಿಂದ ಯಾವ ಭೂಮಿನಲ್ಲಿ ಈ ಎಲ್ಲ ಧಾನ್ಯಗಳನ್ನ ನಾವು ಹಾಕಿದ್ಮೇಲೆ ಮೊಳಕೆ ಬಂತೋ ಆ ಯೋಗ್ಯ ಇದೆ ಈ ಜಾಗದಲ್ಲಿ ಕಟ್ಬೋದು, ಅದು ಸೂಚನೆ. ಯಾರ ಅಡ್ವೈಸು ಬೇಕಾಗಿಲ್ಲ. ಆದರೆ 3 ರಾತ್ರಿ ಆದಮೇಲೆ ಬಂದು ನೋಡಬೇಕು. 3 ರಾತ್ರಿ ಕಳಿಬೇಕು. 3 ರಾತ್ರಿ ಕಳೆದ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಬೇಕು. ಅಕಸ್ಮಾತು 5 ರಾತ್ರಿ ಕಳೆದ ಮೇಲೆ ಮೊಳಕೆನೇ ಬಂದಿಲ್ಲ, 5 ರಾತ್ರಿ ಕಳೆದ ಮೇಲೆ ಮೊಳಕೆ ಬಂತು, 3 ದಿನಕ್ಕೆ ಬಂದರೆ ಯೋಗ್ಯ ಅಂತ. 3 ದಿನ ಆದರೂ ಮೊಳಕೆ ಬಂದಿಲ್ಲ, 4 ದಿನ ಆದರೂ ಮೊಳಕೆ ಬಂದಿಲ್ಲ, 5ನೇ ದಿನಕ್ಕೆ ಬಂದು ನೋಡಿದಾಗ ಮೊಳಕೆ ಬಂದರೆ ಇದು ಅಷ್ಟಕ್ಕಷ್ಟೇ, ಹೆಚ್ಚಿಗೆ ದಿವಸ ಇಲ್ಲ, ಕಟ್ಬೋದು, ಕಟ್ಟಿದ ಮೇಲೆ ಎಲ್ಲ ಮಾರ್ಕೊಂಡು ಹೋಗ್ಬೋದು. ಅಥವಾ ಏನೋ ಒಂದು ಕಟ್ತಾನೆ, ಅರ್ಧಂಬರ್ಧ ಖಾಲಿ ಇರುತ್ತೆ, ಅರ್ಧ ಭರ್ತಿ ಆಗ್ಬೋದು ಮನೆಗಳು. 7ನೇ ದಿನಕ್ಕೆ ಏನಾದ್ರು ಮೊಳಕೆ ಬಂದರೆ ಇಷ್ಟು ದಿವಸ ಟೈಮ್ ತಗೋತು ಅಂದರೆ ಅಲ್ಲಿ ಆ ಬಿಲ್ಡಿಂಗ್ ಕಟ್ಟೋಕ್ಕೆ ಆಗಲ್ಲ ಅಂತ ಅರ್ಥ. 7 ದಿನ ಆದರೂ ಕೂಡ ಮೊಳಕೆ ಬರಲಿಲ್ಲ ಅಂದರೆ ಅದು ಯೋಗ್ಯತೆಯೇ ಇಲ್ಲ ಆ ಜಾಗದಲ್ಲಿ ಮನೆ ಕಟ್ಟೋಕ್ಕೆ. ಕಟ್ಟದೆ ಇಲ್ಲ, ಕಟ್ಟೋನು ಸತ್ತೋಗ್ತಾನೆ, ಯೋನ ಸತ್ತೋಗ್ತಾನೆ, ಅಕಸ್ಮಾತ್ ಕಟ್ಟುವಾಗಲೇ ಅರ್ಧಂಬರ್ಧ ನಿಂತೋಗುತ್ತೆ. ಕೋರ್ಟಿಂದ ಸ್ಟೇ ಬರ್ಬೋದು, ಏನೋ ಕಾನೂನಿಂದ, ಸರ್ಕಾರದಿಂದ, ಪ್ರಕೃತಿಯಿಂದ ಏನೋ ಒಂದು ತೊಂದರೆ ಆಗುತ್ತೆ. 3 ದಿನಕ್ಕೆ ಬಂದರೆ ಒಳ್ಳೆಯದು, 5 ದಿನಕ್ಕೆ ಬಂದರೆ ಪರವಾಗಿಲ್ಲ, 7 ದಿನಕ್ಕೆ ಬಂದರೆ ಕಟ್ಟಕ್ಕೆ ಹೋಗಬಾರ್ದು. 7 ದಿನ ಆದರೂ ಮೊಳಕೆ ಬರಲಿಲ್ಲ ಅಂತಂದರೆ ಅದು ಅನ್ಫಿಟ್, ಆ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಲೇಬಾರ್ದು ಅಂತ ಡಿಸೈಡ್ ಮಾಡಬೇಕು ಅಂಥೇಳಿ ಮುಹೂರ್ತ ಮಾರ್ಥಾಂಡ ಅಂಥೇಳಿ ವಾಸ್ತು ಗ್ರಂಥದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಮುಹೂರ್ತ ಮಾರ್ಥಾಂಡ ಅಂತಂದರೆ ಭಾಳ ವಿಶೇಷವಾದಂಥ ವಾಸ್ತು ಗ್ರಂಥ. ಅದರಲ್ಲಿ ಈ ರೀತಿ ದೊಡ್ಡ ದೊಡ್ಡ ಅಶ್ವಶಾಲೆ, ಅರಮನೆಗಳು, ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳು, ದೊಡ್ಡ ದೊಡ್ಡ ಅರಮನೆಗಳನ್ನು, ಬಹು ಎತ್ತರದ ಕಟ್ಟಡಗಳನ್ನು ರಾಜ ಮಹಾರಾಜರು ಕಟ್ಟಬೇಕಾದ್ರೆ ಈ ರೀತಿ ಸರ್ವಧಾನ್ಯಗಳನ್ನು ಭೂಮಿಗೆ ಹಾಕಿ ಟೆಸ್ಟ್ ಮಾಡಿ ಮೊಳಕೆ ಯಾವ ರೀತಿ ಬಂತು. 3 ದಿನಕ್ಕೆ ಮೊಳಕೆ ಬಂತಾ, ವೆರಿ ಗುಡ್. 5 ದಿನಕ್ಕೆ ಬಂತಾ, ನಾಟ್ ಮೀಡಿಯಮು. 7 ದಿನಕ್ಕೆ ಬಂತಾ, ವೆರಿ ಬ್ಯಾಡ್. 7 ದಿನ ಆದ್ರೂ ಕೂಡ ಬರಲಿಲ್ಲ ಅಂದರೆ ಆ ಭೂಮಿ ಅನಾಲಾಯಕ ಅಂತೇಳಿ ಅದನ್ನು ಸ್ಮಶಾನ ಮಾಡಿಬಿಡ್ತಿದ್ರಂತೆ.
ಸ್ಮಶಾನ ಅಥವಾ ಗೋಮಾಳ ಅಂತ ಕರೀತಾರೆ. ಆ ರೀತಿ ಇಲ್ಲ ರಸ್ತೆಗೆ ಬಿಟ್ಬಿಡ್ತಾಯಿದ್ರು, ರಸ್ತೆಗಳು ಸಂಚಾರ ಮಾರ್ಗಕ್ಕೆ ಯೂಸ್ ಮಾಡ್ತಾಯಿದ್ರು. ಈ ಥರದ್ದು ಮುಹೂರ್ತ ಮಾರ್ಥಾಂಡ ಅನ್ನೋ ಗ್ರಂಥದಲ್ಲಿ ಈ ವಿಷಯಗಳೆಲ್ಲ ಹೇಳ್ತಾರೆ. ಅದರಿಂದ ಈ ಒಂದು ಯಾರು ಬಿಲ್ಡರ್ಸ್ಗಳಾಗಿರ್ಬೋದು, ಕೆಲವು ಎರಡಂತಸ್ತು ಬಿಲ್ಡಿಂಗ್ ಕಟ್ಬಿಟ್ಟು ಮಾರಿಬಿಡ್ತಾರೆ, ಮತ್ತೊಂದು ಕಡೆ ಜಾಗ ತೊಗೋತಾರೆ, ಕಟ್ತಾರೆ, ಮಾರ್ತಾರೆ. ಅದು ಅವ್ರ ವೃತ್ತಿ, ಅವರಲ್ಲಿ ನಿಲ್ಲಿಸಲ್ಲ, ಅದೇ ಬಂದಿರೋದು. ಅವರಲ್ಲಿ ವಾಸ ಮಾಡಲ್ಲ, ಅವ್ರು ಇನ್ನೆಲ್ಲೋ ವಾಸ ಮಾಡ್ತಾರೆ. ಬಿಸ್ನೆಸ್ಗೋಸ್ಕರ ಹೊಟ್ಟೆ ಪಾಡ್ಗೋಸ್ಕರ ಜಾಗ ತೊಗೋತಾರೆ, ಕಟ್ತಾರೆ, ಮಾರಿಬಿಡ್ತಾರೆ, ಕಟ್ತಾರೆ, ಮಾರಿಬಿಡ್ತಾರೆ. ಈ ಥರ ಒಂದು ವ್ಯವಹಾರ ಅವರಲ್ಲಿ ಇರ್ತದೆ. ಅದಕ್ಕೆ ಈ ರಿಯಲ್ ಎಸ್ಟೇಟು ಈ ಬೆಂಗಳೂರಲ್ಲಾಗಲಿ, ಯಾವುದೇ ದೇಶದಲ್ಲೇ ಆಗಲಿ, ಯಾವುದೇ ಸ್ಟೇಟಲ್ಲೇ ಆಗಲಿ, ಯಾವುದೇ ಊರಲ್ಲಾಗಲಿ, ಈ ಮಲ್ಟಿ ಸ್ಟೋರ್ ಬಿಲ್ಡಿಂಗನ್ನು ಕ್ವಶನ್ ಬಂದ ತಕ್ಷಣ ಈ ಒಂದು ಫಾರ್ಮುಲಾ ಚೆಕ್ ಮಾಡಬೇಕು. ಅದಕ್ಕೆ ಭತ್ತ, ಅಕ್ಕಿ, ಹೆಸರು ಕಾಳು, ಗೋಧಿ, ಸಾಸಿವೆ, ಎಳ್ಳು ಮತ್ತು ಜವೆ, ಈ 8 ಧಾನ್ಯಗಳನ್ನು ಆ ಜಾಗದಲ್ಲಿ ಹೋಗೋಕ್ಕೆ ಮುಂಚೆ ಚೆನ್ನಾಗಿ ಅಗದುಬಿಟ್ಟು ಕ್ಲೀನಾಗಿ ಉತ್ತುಬಿಟ್ಟು 8 ಲೈನಲ್ಲೂ ಕೂಡ ನಾವು ಈ ರೀತಿ ಭತ್ತ ಒಂದು ಕಡೆ, ಅಕ್ಕಿ ಒಂದು ಕಡೆ, ಸಾಸಿವೆ ಒಂದು ಕಡೆ, ಎಳ್ಳು ಒಂದು ಕಡೆ ಈ ಥರ ಹಾಕ್ಬಿಟ್ಟು ನೋಡಿ 3, 5, 7 3 ರಾತ್ರಿ 5 ರಾತ್ರಿ 7 ರಾತ್ರಿ ಕಳಬೇಕು. 7 ರಾತ್ರಿ ಆದರೂ ಕೂಡ ಮೊಳಕೆ ಬಂದಿಲ್ಲ ಅಂದರೆ ಕಟ್ಟಕ್ಕೆ ಹೋಗಬೇಡಿ. ಇದು ನನ್ನ ಕಡೆಯಿಂದ ಸಜೆಷನ್. ಎಷ್ಟೋ ಅಪಾರ್ಟ್ಮೆಂಟಲ್ಲಿ ಪ್ರಾಬ್ಲಮ್ ಆಗಿದೆ. ಅಲ್ಲಿ ತೊಗೊಂಡು ವಾಸ ಮಾಡ್ತಿರೋರ್ಗೂ ಮೈ ತುಂಬ ರೋಗ, ಮನೆ ತುಂಬ ಸಾಲ, ಸಾಲಬಾಧೆ, ರೋಗಬಾಧೆ, ಸಾಲಬಾಧೆ, ರೋಗಬಾಧೆ. ಹೀಗೆ ನರಳಿ ಬದುಕಿದಾರೆ ಅಷ್ಟೇ, ಬಟ್ ಸುಖನೇ ಇಲ್ಲ. ಏನು ತಿಂದರೂ ಒಳ್ಳೆ ಆರೋಗ್ಯ ಇಲ್ಲ. ಎಷ್ಟು ದುಡಿದ್ರೂ ಕೂಡ ಒಳ್ಳೆ ದುಡ್ಡು ಸೇವ್ ಆಗ್ತಿಲ್ಲ. ಎಲ್ಲ ಸಾಲ, EMI ಕಟ್ಟೋದೇ ಆಗೋಗಿದೆ. EMI ಸಾಲಗಾರರು ಬಂದು ವಸೂಲಿ ಮಾಡ್ತಾರೆ, ಇಲ್ಲ ಬ್ಯಾಂಕವ್ರು ಬಂದು ಕೊನೆ ಕಟ್ಟೋಕ್ಕಾಗ್ತಾರೆ, ಬ್ಯಾಂಕವರೇ ಬಂದು ಹರಾಜು ಹಾಕಿ ಅದು ಬ್ಯಾಂಕಿಗೆ ಮುಟ್ಟುಗೋಲು ಹಾಕೋತಾ ಇದ್ದಾರೆ. ಈ ಥರ ನಡೀತಾ ಇದೆ ಈ ಜಾಗದ ಮಹಿಮೆಯಿಂದ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, www.lakshmisrinivas.in ಅಂತ. ಅದಕ್ಕೆ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ನೀವು ನಿಮ್ಮ ಜಾತಕ ಇದ್ರೆ ತೊಗೊಂಬನ್ನಿ. ಯಾರು ಪ್ರಶ್ನೆ ಕೇಳ್ತಾರೋ ಅವರೇ ಬಂದರೆ ಒಳ್ಳೆಯದು. ಅಕಸ್ಮಾತ್ ಇಲ್ಲ ನಾವು ಬೇರೆ ಥರ ನೋಡ್ತೀವಿ. ಯಾರಿಗೆ ಕ್ರೋನಿಕ್ ಡಿಸೀಸಸ್, ಪ್ರಾರಬ್ಧ ರೋಗಗಳು, ಪಿಟ್ಸು, ಕ್ಯಾನ್ಸರು ಮತ್ತು ಲಕ್ವಾ ಈ ಥರ ವಾಸಿ ಆಗದಿರುವಂಥ ಕಾರ್ಯಗಳಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ನ ನೀವು ತೊಗೊಂಡು ಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ನಾನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.